ಗುಮಸ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟ ನೋಡಪ್ಪ. ಬೆಳಿಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 7 ಗಂಟೆವರೆಗೂ ಲೆಕ್ಕ ಬರೆದು ಬರೆದು ಸಾಕಾಗ್ಬಿಟ್ಟದ್ ನೋಡಪ್ಪ. ಈ ಪೆಣ್ಣಲ್ಲಿ ಹಿಂಗೆಲ್ಲ ಕಾಲ ಆಗ್ಬಿಟ್ಟು. ಆದರೆ ನನಗೆ ಮಾತ್ರ ಮದುವೆ ಆಗಲಿಲ್ಲ. ನಮ್ ಸೌಕ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾನಂತಿದ್ರೆ ನಮ್ ಸೌಕ ಕಿವಕ್ಕೆ ಹಾಕೊಂಡಿಲ್ಲಪ್ಪ. ಬೇವರ್ಸ್ ನನ್ ಮಗ. ಟೈಮ್ 8 ಗಂಟೆ ಆಯ್ತು, ಬೇಗ ಹೋಗ್ಬೇಕ್ರಿ. ಹೋಗ್ಬರ್ತೀನಿ. ಚಿನ್ನದ ಮಲ್ಲಿಗೆ ಹೂವೆ ಬಿಡುವೆ ದುಂಕದ ಚೆಲುವೆ ನನ್ನವನವು ಬೇಕೆಂದು ಬಳಿಗೆ ತಂದಾಗ ಚಲವು. ಅವನ್ ಯಾವನೋ ನೋಡ್ಕೊಂಡ್ ಬಂದು ನೀನೇ ಗೋಲಿ ಬಂದ ಬುದ್ಧಿ ಕುಯ್ಯೋ ಕುಯ್ಯೋ ಮತ್ಕಂತಿಯಲ್ಲ. ಏನ್ ರೋಗ ಬಂದತ್ತೆ ಅಂತ ನಿನಗೆ? ಅಷ್ಟು ಚಂದ ಆಯ್ತೇನಂದೆ? ಮಾತಾಡೋ ಮಾತು ಅದೇನಲ್ಲೇ ಚಂದ ಇರೋದು ಅಂತೀನಿ. ಅವ್ರ ಮುಖ ಅಷ್ಟು ಚಂದ ಆಯ್ತೇನಂದೆ? ಹೋಗ್ಬಿಡೆ. ನಿನ್ನ ಹೆಸರೇನು? ಅಪರಂಜಿ. ನನ್ನ ಹೆಸರು ನಂದು ಅಂತ ಎಲ್ರು ಪ್ರೀತಿಯಿಂದ ನಂದು ನಂದು ಅಂತ ಕರೀತಾರೆ. ನಮ್ಮೂರು ರಾಯದುರ್ಗ. ನನ್ನ ಹೆಸರು ನಾಗೇಶಿ ಅಂತ. ನನ್ನ ಕೆಲಸ ಗುಮ್ಮಸ ಕೆಲಸ. ಹೌದೇನ್ ಗುಮಿಸ್ತಾರೆ? ಅದೇನು ಚಂದ್ರಪ್ಪ ಬಟ್ಟೆ ವ್ಯಾಪಾರ ಮಾಡಕ್ಕೆ ಕೂಗಿ ಕೂಗಿ ಸಾಕಾಗೋಯ್ತು. ಎಲ್ರು ಬರ್ತಾರೆ ಮುಡ್ತಾರೆ ಮೆತ್ತಗಿದೆ ಅಂದ್ಬಿಟ್ಟು ಅಲ್ಲೇ ಇಟ್ಟು ಹೋಗ್ತಾರೆ. ಏನ್ ಚಂದ್ರಪ್ಪ? ಅದೇನಲ್ಲಿ ಕಳೆಗೆ ಮೇಲೆ ನೋಡೋದು ಕಳ ಇಕ್ಕೋದು ಅಂತೀನಿ. ಹೆಂಗೈತ್ ಮೈಗೆ ಬಟ್ಟೆ ಬರ್ತಾರ ಮುಡ್ತಾರ ಮೂಸೈತೆ ಅಂದ್ಬಿಟ್ಟು ಇಟ್ಟು ಹೋಗ್ತಾರೆ. ಹಂಗಾದ್ರೆ ಇದು ಹಂಗಾದ್ರೆ ಪ್ಯೂರ್ ಲಂಗಾವಣಿ ಡ್ರೆಸ್ ಅಂತ ಅರ್ಥ ಆಯ್ತು. ಹೆಂಗಾದ್ರೆ ಮಾಡಿ ಬುಟ್ಟಿಗೆ ಕೇಳ್ಕೊಂಡು ನಮ್ ಬೆಟ್ಟಸ್ ಕಳ್ಕೊಂಡೋಗಿ ಲವ್ ಮಾಡೇ ಬಿಡ ನೀವಳ್ನ. ಏನ್ರಿ ಕುಮಾಸ್ತಾರ ಒಬ್ರೇ ಮಾತಾಡಕತ್ತೀರಲ್ಲ? ಅದೇನಿಲ್ಲ, ಇಲ್ಲೇ ಮಳಕಮುನಗೆ ನುಂಕಪ್ ಜಾತ್ರೆ ಐತೆ. ಆ ಜಾತ್ರೆ ಕರ್ಕೊಂಡೋಗಿ ನಾನು ಬಿಡ್ತೀನಿ. ಅಲ್ಲಿ ಬಟ್ಟೆ ಎಲ್ಲ ಚುರುಮುರಾಗ್ಬಿಡ್ತವೆ. ನೀನ್ ಬಟ್ಟೆ ವ್ಯಾಪಾರ ಮಾಡು, ನಾನು ಬಂದ ಫಿಗರ್ಗೆ ಲೈನ್ ಹಾಕ್ತೀನಿ. ಹೌದಾ? ನನ್ನ ಮಾವ ಎಷ್ಟು ಚೆನ್ನಾಗಿ ಹೇಳ್ದ. ನಾನು ನಿನಗೆ ಅವಾಗ ಮೈಸೂರು ಪಾಕ್ ತಿನ್ನಿಸ್ತೀನಿ. ಅಲ್ಲೇ ನಂದು ಆ ಜಾತ್ರೆ ತಿನ್ಸಿದೆ ಮಾತೇ ಇರೋದಿಲ್ಲ. ನಿನ್ನ ದುಡ್ಡಿನಿಂದ ಅಲ್ಲೇ ಕೊಟ್ಬಿಟ್ಟು ಕಾಕಿನಾಡ ಕಾಜಾನ ಗುಂಟೂರು ಗುಲಾಬಿ ಜಾಮೂನ ಅಂತೀನಿ. ಹೌದಾ ಮಾವ? ತಿನ್ನಿಸ್ತೀನಿ ಬಾ, ತಿನ್ನಿಸ್ತೀನಿ ಮೈಸೂರು ಪಾಕ್. ಆಯ್ತಲ್ಲ, ನನ್ನ ರಾಣಿ ಅಂತೀನಿ.
ಜೊತೆಯಾಗಿ ಬಬರೆ ಬಾಬಣ್ಣ ಸಂಗಾತಿ ಬಬರೆ ಬಾಬಣ್ಣ ಜೊತೆಯಾಗಿ ನಾನು ಕಲಿಸಿಕೊಂಡೆ ಸೇರಿ ಆಟೋಣ ರಾಜ್ಯದ ಈ ಸ್ಟೇಜ್ ಒಳಗೆ ಜನ ಹೋಗಿದ್ರೆ ಪರ್ದೆ ಆಗಲ್ಲಪ್ಪ. ಬೇಡ ಈ ದೇಶದಲ್ಲಿ ಜೀವನ ಮಾಡೋದು ಬೇಡ. ಅಪ್ಪಪ್ಪಪ್ಪಪ್ಪಪ್ಪಪ್ಪ ಏನು ಜನ ಅಂತಿದೆ. ನಾನು ದುಡ್ಡಿನದಲ್ಲ. ಅಮೆರಿಕ, ದುಬೈ, ಬೆಂಗಳೂರು, ರಾಯಚೂರು, ಜಪಾನು, ಬೆಂಗಳೂರು ಎಲ್ಲ ಹುಡುಗರಿಗೆ ಮಾತು ಹೋಗ್ತದೆ. ಹೇಳಿ ಬರ್ದ ನೋಡದ ಈ ಹುಡುಗರು ಕಿಸ್ಸಿ ಮಾಡ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ಕುಡಿಯೋದು, ಸಾಯಂಕಾಲವಾಗಿ ಕೆಪ್ಪಿಗೆ ಬಾರಿಗೆ ಹೋಗೋದು. 10 ರೂಪಾಯಿ ಆಗಿ ಎಂಜಾಯ್ ಮಾಡಿ ನಮ್ಮಂತ ಸುಂದರ ಹುಡುಗರನ್ನು ಕಂಡರೆ ಸಾಕು. ಹಲ್ಲನ್ನು ಕಿಸುದು ಕಣ್ಣಲ್ಲಿ ಕಲ್ಸ್ಕೊಂಡವ್ರ ಅಂತಾರೆ. ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ, ದುಡ್ಡೆಲ್ಲ ಹಾಳಾಗ್ಬಿಡ್ತಾರಲ್ಲ. ಅದಕ್ಕೆ ಆ ದೇಶ ಸಮಸ್ಯೆ ಬೇಡಂತ ಇದಕ್ಕೆ ನೋಡಿದ್ರೆ ರಾಜ್ಯಕ್ಕೆ ಬಂದೇನೆ. ಇಲ್ಲಿ ಒಂದು ಕ್ಲಿನಿಕ್ ತೆಗೆದು ಚೆನ್ನಾಗಿ ಸಂಪಾದನೆ ಮಾಡಿ ದೊಡ್ಡ ಶ್ರೀಮಂತ ಆಗೋದು ನೋಡ್ರಿ. ಬರ್ತೀವಿ ಸಾಂಗು ಗಲಗಲ ಹುಡುಗರು ಕೊಡ್ತಾರೆ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ
ಮನೆ ಬೆಳಗ ನೀಡಿ ಕೈಗಟ್ಟ ಬರಕ್ಕೆ ಮನೆ ಬೆಳಗ ಯಾರು ಮಾವ ಅನ್ನಕ್ಕೆ ಮನೆ ಬೆಳಗ ನೀಡಿ ಕೈಗಟ್ಟ ಬರಕ್ಕೆ ಮನೆ ಬೆಳಗ ಯಾರು ಮಾವ ಅನ್ನಕ್ಕೆ ಹುಕ್ಕಲಿ ಹುಕ್ಕಲಿ ಬಂದೋಡ ಹುಕ್ಕಲಿ 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 ಬಂದೋಡ ಹುಕ್ಕಲಿ ಜಾತ್ರೆಗೆ ಬಾವು ಚೆಲುವಿ ಬಚ್ಚಿದ್ದಾರ ಚೆಲುವಿ ಕೈಯ ಬರಕ್ಕೆ ಹಳ್ಳದಲ್ಲ ಮಾವ ಚೆಲುವಿ ಬಚ್ಚಿದ್ದಾರ ಹೌದನಿ ಅಂತಾವೋ ಮರಿ ಕಾದನಿ ಅಂತಾವೋ ಏಮಂತಾವೋ ಏಮೋ ಸಂದ್ರೆ ಸತ್ತೋ ಈ ಬಲಿ ಸತ್ತಾವೋ ಈ ಬಲಿ ಸತ್ತಾವೋ ಕಲಿಯ come, come, come.
ಸರ್ಪರಾಜನ ಮೇಲೆ ಕಸಿ. ಸರ್ಪರಾಜ್ 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 ದೇಶ ಮೂಲೆ ಮೂಲೆಯಲ್ಲಿ ಕೇಳುತ್ತಿದೆ ಈ ಸರ್ಪರಾಜನ ಕಠೋರವಾದ ಶಬ್ದ. ನನ್ನ ಅಂಡರ್ ವರ್ಲ್ಡ್ ಬಿಸಿನೆಸ್ಗೆ ಬೆಂಕಿ ಹಚ್ಚಲು ಬಂದಿದ್ದಾನೆ ಆ ನನ್ನ ಕಂತ್ರಿನ ಮಗ ಸರ್ಪರಾಜ. ನನ್ನ ಬಿಸಿನೆಸ್ ಎಲ್ಲ ಹಾಳೋಗಿ ಹೋಯ್ತಂದು ಬಿಚ್ಚಿ ಬಿಗಡವಾಗಿ ನಗುತ್ತಿದ್ದಾನಂತೆ ಆ ಸರ್ಪರಾಜ. ಬಿಚ್ಚಿದ ನಿನ್ನ ಎಡೆಯನ್ನು ಇಂಚು ಇಂಚಾಗಿ ಕತ್ತರಿಸಿ ನಿನ್ನ ಮಾಂಸದ ಚೂರಿಗಳನ್ನ 10 ಕಾಟಿಗಳಿಗೆ ಹಬ್ಬದೂಟ ಬಡಿಸದಿದ್ದ ಹೋದರೆ ನನ್ನ ಹೆಸರು ಈ ಗ್ರೇಟ್ ಚಕ್ರವರ್ತಿ ಚರಣರಾಜನೇ ಅಲ್ಲ. ಅಮೆರಿಕ, ದುಬೈ, ಜಪಾನ್, ಜೆರಿಮಿಯಾನ ದೇಶಗಳಲ್ಲಿ ಅಂಡರ್ ವರ್ಲ್ಡ್ ಟಾನ್ ಆಗಿ ಗುಡುಗಿಸುತ್ತಿರುವ ಈ ಚರಣರಾಜನ ದಾರಿಯಲ್ಲಿ ಅಡಿಯಲ್ಲಿ ಮುಳ್ಳು ಚೆಲ್ಲಿಸಿದ್ದಾನೆ ಆ ಸರ್ಪರಾಜನೆಂಬ ಕೈಲಾಗದ ಹೇಳಿ. ಹೊಳಿಗೆ ಹಚ್ಚಿವೆ ಭಯಂಕರವಾದ ಬೆಂಕಿ. ಸರ್ಪ, ನೀನು ನನ್ನ ಕೆಳಗೆ ಕೆಳಗೆ ಕೆಲ ಬಗಸಿ ಜೀವನ ಮಾಡಿದರೆ ಸರಿ, ಇಲ್ಲ ಹೋದರೆ ನಿನ್ನ ಪಾಲಿಗೆ ಯಮ ಧರ್ಮರಾಜ. ನಿನ್ನ ಪಾಲಿಗೆ ನಾನಾಗಬೇಕು ದ್ವಾಪರ ಯುಗದ ಸೇಕುವೆ. పాము కాటకు మనిషి వేటకు చచ్చే వంశం కాదరా ఇది. మూర్ఖానే, నాకు చావు లేదు. ఏ ಸರ್ಪ, ನಾನು ಬಿಡುವ ಬಾಣಕ್ಕೆ ನೀನು ಆವಿನ ವಿಷಕೋಟ ನುಚ್ಚು ನೋಡು. నాతో వచ్చేదెవడు, నాతో ఢీ కొట్టేదెవడు? ఈ భూమి మీద పుట్టదరా నా కొడక. ಏನು ಗೊತ್ತಲೇ ಸರ್ಪ, ದಿನಗಳಾಯ್ತು ಹೆಣ್ಣಿನ ಸ್ಪರ್ಶ ನೋಡದೆ. ಇಂದು ಯಾವುದಾದರೆ ಒಂದು ಹೆಣ್ಣನ್ನು ಹಿಡಿದುಕೊಂಡು ನನ್ನ ಕಾಮದಾಹವನ್ನೆಲ್ಲ ತೀರಿಸಿಕೊಳ್ಳಲೇಬೇಕು. ಹಲೋ ಸರ್, ನೀವು ಯಾರೆಂದು ತಿಳಿಯಲಿಲ್ಲ. ಈ ರೀತಿ ದಾರಿಗೆ ಅಡ್ಡವಾಗಿ ನಿಂತಿದ್ದೀರಲ್ಲ, ಸ್ವಲ್ಪ
బ్యూటిఫుల్ లేడీ ఏ ముందిరా దీని అంతం దీని పెదాలు దీని నడుము చూస్తే ఉంటే నాతో ఒక్కరోజైనా పడుకోవాలనిపిస్తుందిరా దీనితో దీని అందం అడుక్కో తినాలా దీని శరీరం పీకో తినాలా నువ్వు వచ్చి నాతో పడుకుంటే అదే మొదటి రాత్రి నాతో వచ్చి పోతే అదే నీకు ఆఖరి రాత్రి ಲೇ ಕಾಮದ ಕತ್ತೆ ದಾರಿಯಲ್ಲಿ ಹೆಣ್ಣಿಗಾಗಿ ಜೊಲ್ಲು ಸುರಿಸುವ ನಾಯಿ ಬಾಯಲ್ಲಿ ಬರುವ ಮಾತು ಹುಷಾರಾಗಿ ಬರಲಿ. ಜನ್ಮ! ಈ ಭೂಮಿಯ ಮೇಲೆ ಪಟ್ಟ ಪ್ರತಿವರ್ತಿಯರ ಅರುಶುಣ ಅಶುಮೈ ಆರಿ ಹೋಗುವ ಮುಂಚೆ ಅವರ ಹೊಟ್ಟೆ ಒಳಗಡೆ ನಿರ್ಭಯವಾಗಿ ಬಿಂದ ಉಂಟಾಗುವ ಈ ಚರಣಾಜನಿಗೆ ಎದುರಾಗುತ್ತದೆ. ಶಬಾಷ್ ಬೇಟಿ ಶಬಾಷ್ ಕೋಟ್ಯಾನು ಕೋಟಿ ಹಣಕ್ಕೆ ಆಗರ್ಭ ಶ್ರೀಮಂತನಾಗಿ ಮೆರೆದು ಅದೆಷ್ಟೋ ವಿದೇಶ ಹೆಣ್ಣುಗಳ ಅಂತವನ್ನ ನುಂಗಿ ನೀರು ಕುಡಿದು ಬಂದಿರುವ ಈ ಚರಣರಾಜನಿಗೆ ಮೊದಲು ಹುಷಾರು ಎಂದು ಹೇಳಿರುವ ನೀನೆ ಕಣಲೇ ಈ ಚರಣರಾಜನ ಕಾಲಿಟ್ಟರೆ ಮಾರಾಯ ಕಣ್ಣು ಬಿಟ್ಟರೆ ಅಗ್ನಿಯ ಜ್ವಾಲೆ ಒಂದು ಸಾರಿ ನಿಂತರೆ ಈ ನನ್ನ ಗರ್ಜನೆಗೆ ಎದಿರಿ ರಕ್ಕ ಕಿತ್ತುಕೊಂಡು ಸಾಯ್ತವನೇ ಕತ್ತೆ. ಈ ಚರಣಜನ ಕೂಗಿ ಕರೆದರೆ ಸಾವಿರಾರು ಹಳ್ಳಿಯ ಹೆಣ್ಣುಗಳು ನನ್ನ ಹಂಗಾಳದಲ್ಲಿ ಬಂದು ಸಾಲಾಗಿ ನಿಲ್ಲುತ್ತಾರೆ. ಮುಚ್ಚಬಾಯೇ ಒಂದು ಸಾರಿ ನಾನು ಮನಸ್ಸು ಮಾಡಿದೆನೆಂದರೆ ಅವಳು ನನ್ನ ಮಂಚ ಏರಲೇಬೇಕು. ನಿನ್ನ ಬಟ್ಟೆಯಲ್ಲಿ ಬಿಚ್ಚಿ ಈ ಚರಣಗಳನ್ನು ಒಪ್ಪಿ ಮುತ್ತಾಡು ಬಾರೆ. ಮಿಸ್ಟರ್ ಚರಣರಾಜ್, ನೀನು ಬಂದ ತಕ್ಷಣ ನಿನಗೆ ಹೆದರಿಕೊಂಡು ನಿನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಲು ನನ್ನ ನೀನು ಬೀದಿ ಬಸವೆಂದು ತಿಳಿದುಕೊಂಡಿರುವೆಯ? ಈ ನಿನ್ನ ಬೋಟು ಬೆದರಿಕೆಗೆ ಬೆದರುವ ಹೆಣ್ಣು ನಾನಲ್ಲ. ಮುಚ್ಚಿಕೊಂಡು ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ನನ್ನ ಕಾಲಲ್ಲಿರುವ ಚಪ್ಪಲೆ ಪೂಜೆ ಮಾಡಬೇಕಾಗುತ್ತದೆ. ಎಚ್ಚರ. ಮುಚ್ಚು ಬಾಯಿ ಮುಚ್ಚು ಎಣ್ಣೆ. ನನಗೆ ಚಪ್ಪಲೆ ಪೂಜೆ ಮಾಡುವಷ್ಟು ಧೈರ್ಯವೆಲ್ಲಿಂದ ಬಂತು ನನಗೆ? ಈ ಅಖಂಡ ಬ್ರಹ್ಮಾಂಡವನ್ನೇ ಅಲ್ಲೋಲ ಕೊಲ್ಲೋಲ ಮಾಡಿ ಕೇವಲ ಒಂದು ಚಪ್ಪರ ಗುಡಿಸಿದಲ್ಲಿ ಕೂಳಿಗೆ ಗತಿ ಇಲ್ಲದೆ ಒಂದು ಹೆಣ್ಣಿನಿಂದ ಈ ಚರಣರಾಜನಿಗೆ ಅವಮಾನವೇ. ಸಜ್ಜ, ನೀನು ನನಗೆ ಚಪ್ಪಲ ಪೂಜೆ ಮಾಡುವ ಮೊದಲೇ ನಾನು ಮಾಡಿಬಿಡುವೆ ಬಲತ್ಕಾರದ ಈ ಮಂತ್ರಿ ಮಹಾರಾಜವನ್ನು ಮಂಚವನ್ನು ಏರಿ ಅವನು ನೀಡುವ ಬಾರೆ. ಈ ರೀತಿ ಬಲಾತ್ಕಾರ ಮಾಡಲು ಬರ್ತದಲ್ಲ, ಹೇಗೆ ಅಕ್ಕ ತಂಗಿಯರು ಯಾರು ಇಲ್ಲವೇನೋ ಸ್ವಾಮಿ? ಅಕ್ಕ ತೆಂಗಿ ತವರಿಗೆ ಬಾ ತೆಂಗಿ. ಅಣ್ಣ ಕಾಲಿಗೆ ಕಾಲಿಗೆ ಮುತ್ತಿಟ್ಟವಳೆ ಜನಗಳ ಮುಂದೆ ಅಣ್ಣ ಎಂದು ಕರೆದು ಒಳಗೆ ಹೋಗಿ ಮಾಮ ಎಂದು ಮಾಜುವ ಮಜಾ ಮಾಡುವ ಸುಳ್ಳು ಸುಳ್ಳೆರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲೇ. ಸತ್ಯ ನನ್ನ ಕಾಮ ನೆತ್ತಿಗೇರಿದಾಗ ಕೋಟಿಗಟ್ಟೆ ಕಾಸನ್ನು ಸುರಿದು ಕಾಲೇಜ್ ಕನ್ಯರನ್ನ ಲಾರ್ಜಿಂಗಿಗೆ ಎತ್ತಿಕೊಂಡೋಗಿ ಮಜಾ ಮಾಡಿ ಬಂದಿರುವ ನನಗೆ ನಿನ್ನ ಸಿಸ್ಟರ್ ಸೆಂಟಿಮೆಂಟ್ ಯಾವ ಲೆಕ್ಕ ಕಡಲೆ?
ನಿನ್ನ ಸೆಂಟಿಮೆಂಟ್ ಡೈಲಾಗಿಗೆ ಬೆಣ್ಣಿ ಅಂತ ಕರಗಲು ನಾನೇನು ಶ್ರೀರಾಮಾಯಣದ ಶ್ರೀರಾಮಚಂದ್ರನಲ್ಲ, ಕಲಿಯುಗದ ಅದೇ ರಾವಣ. ಬಾರಲೇ ಬಾ, ನನ್ನ ಕಾಮವನ್ನು ನೆತ್ತಿಗೇರಿಸಬಾರಬೇಡಲೇ. ಈ ನಿನ್ನ ಸೌಂದರ್ಯವನ್ನು ನನ್ನ ಮಂಚಕ್ಕೆ ಏರಿ ಮನತನಿಸು ಬಾರೇ ಬಾ. ಪುಣ್ಯ ಅದು ಈ ಚರಣರಾಜನಿಗೆ ಪುಣ್ಯ. ರಾಯಲಸೀಮಾ ರೌಡಿ ಮಾಸನ ದರ್ಪನ ದರಿಗೆ ಕಾಲಿಗೆ ಬಿದ್ದ ನೀನೆಷ್ಟು ಕಣ್ಣೀರು ಸುರಿಸಿದರೆ ಕರುಣೆ ಕನಿಕಾರ ಬರಲಾರದೆ ನನ್ನ ಮನಸ್ಸಿಗೆ. ಸಂಖ್ಯಾ, ಈ ನಿನ್ನ ಹಾರಡಿ ಸೀರೆಯಲ್ಲಿ ಸೇಫಾಗಿ ಬಚ್ಚಿಟ್ಟುಕೊಂಡಿರುವ ಶೀಲವನ್ನು ನನಗೆ ಅರ್ಪಿಸಿದರೆ ಮಾತ್ರ ಇಲ್ಲಿಂದ ಹೋಗುವೆ. ಇಲ್ಲವಾದರೆ ಆ ರಾವಣ ಸೀತೆಯನ್ನು ಹೊತ್ತೊಯ್ದಕ್ಕೆ ನಾನು ಕೂಡ ದೌರ್ಜನ್ಯವಾಗಿ ಹೊತ್ತುಕೊಂಡೋಗಿ ಅದೆಷ್ಟೋ ದಿನದಿಂದ ಕಾಪಾಡಿಕೊಂಡಿರುವ ಈ ನಿನ್ನ ಶೀಲದ ಗಂಟನ್ನು ಇಂಚು ಇಂಚಾಗಿ ಬಿಚ್ಚಿ ನಿನ್ನ ಜೊತೆಗೆ ಕಬಡ್ಡಿ ಕಬಡ್ಡಿ ಆಟ ಆಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನನ್ನ ಪ್ರಾಣ ಹೋದರೆ ಸರಿ, ನನ್ನ ಶೀಲವನ್ನು ಮಾತ್ರ ನಿನಗೆ ಒಪ್ಪಿಸುವುದಿಲ್ಲ. ಒಪ್ಪಿಸಲಾರೆ. ಏ ಸಂಧ್ಯಾ, ನನಗೆ ಬಂದು ಸೆರಗ ಬಿಚ್ಚದಿರುವ ಕೊಬ್ಬಿನ ಗರಬಿ ಹೆಣ್ಣುಗಳಿಗೆ ಟನ್ನುಗಟ್ಲೆ ಕಷ್ಟ ಕೊಟ್ಟು ತನ್ನ ಗಂಡ ಆಗುವ ಮಕ್ಕಳನ್ನು ಬಲಿಪಶುಗಳಾಗಿ ಮಾಡಿಕೊಂಡ ಕೌಂಡ್ರಲಿ ಚಿತ್ರವಿ ಇವರಿಗೆ ವರುಷ ನಿಂತು ಬೇಡಿದರೂ ಒಂದು ವರವನ್ನ ಕೊಡಲಿಲ್ಲ ಆ ನಿನ್ನ ತಾಯಿ. ಸುಮ್ಮನೆ ಅವಳ ಮುಂದೆ ಸಿಲವಾಗಿ ನಿಲ್ಲಿಸುವೆ. ಬಾ ಸಂಧ್ಯಾ, ನನ್ನ ಕಾಮದಾಹವನ್ನು ತೀರಿಸುವ. ಈ ಗಲಗಲ್ಲಂಬ ಊರಿಗೆ ನಿನಗೆ ಹುಡುಗರಾಗಿ ಕೊಡುತ್ತೀನಿ ಬಾರೇ. ಲೇ ಸಂಧ್ಯಾ, ನನ್ನ ಕಣ್ಣಿಗೆ ಒಂಟಿಯನ್ನು ಸಿಕ್ಕಾಗ ಅವರ ಕೂದಲ ಜಗಸದೆ ಸೀರೆ ಬಿಚ್ಚದೆ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಬಾರೇ, ನನ್ನ ಕಾಮದಾಹವನ್ನು ತೀರಿಸು ಬಾ. ಅರ್ಪಿಸಲಾರೆ ಅರ್ಪಿಸಲಾರೆ ಎಂದು ಅಟತೊಟ್ಟ ನಿಂತರೆ ಈಗಿಂದೀಗಲೇ ನಿನ್ನ ದೇಹವನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಹಾಕಬೇಕಾಗುತ್ತದೆ. ಯೋಚನೆ ಮಾಡ. ಏ ಸಂಧ್ಯಾ, ಸೇಬಿ ಹಣ್ಣಿನಂತೆ ಮೀರ ಅಂತ ಮೆರಿತಿರುವ ಈ ನಿನ್ನ ಸೌಂದರ್ಯವನ್ನು ಒಂದೇ ಒಂದು ಸೆಕೆಂಡಿನಲ್ಲಿ ಕೆಡಿಸಿ ಬಿಡುತ್ತೀನಿ ಬಾರೆ. ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ, ಹೃದಯ ಬೇಕಾ ಹೃದಯ ಬೇಕಾ, ತಗೊಳ್ಳೆ ತಗೊಳ್ಳೆ. ನೆನಕೊಟ್ಟ ಒಬ್ಬ ಟೀಚರಿಗೆ ಅವನೇ ಮಹಾ ಇಲ್ಲೋಳೆ, ಕೊಟ್ಟ ಒಬ್ಬ ಪ್ರಿಯರಿಗೆ ಅವನೇ ಮಹಾ ಇಲ್ಲೋಳೆ. ತಗೊಳ್ಳೆ
ಹೃದಯ ಬೇಕಾ ಹೃದಯ ಬೇಕಾ ತಗೊಳ್ಳೆ ತಗೊಳ್ಳೆ ರಾಗದಲ್ಲಿ ಸಿಂಹೆ ಬಿಹಾಳೆ ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ ಹೃದಯ ಬೇಕಾ ಹೃದಯ ಬೇಕಾ ತಗೊಳ್ಳೆ ತಗೊಳ್ಳೆ ಕಾಮದ ಪಶುವೆ ರೋಡ್ನಲ್ಲಿ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನಿಸುವಲ್ಲ ಒಬ್ಬ ಗಂಡಸ ಅಲ್ಲ ಬೀದಿ ನಾಯಿ ನೀನು ಪವಿತ್ರವಾದ ನಾಡಿನಲ್ಲಿ ಹುಟ್ಟಿ ಅಲಕ ಕೆಲಸ ಮಾಡಲು ನಿನಗೆ ಮನಸ್ಸಾದ್ರೆ ಹೇಗೆ ಬಂದಲೇ ಇಡಿಯಟ್ ಏ ಸಂಜಯ್ ಹಸಿದು ಎಬ್ಬುಲಿ ಬಾಯಲ್ಲಿ ಕೈ ಇಡಲು ಪ್ರಯತ್ನಿಸಬೇಡ. ಬೀಡು ಕಾಟ್ರಾಜರ ಕಟ 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 ನಮಿಲೇಸ್ತಾ ನೀ ಅಯ್ಯ ರೇ ಇದಿನ ಸಾಮ್ರಾಜ್ಯಮ್ರ చేస్తాన కొడక నన్ను ముట్టుకోలే నేను మూర్ఖానిరా ఇంకా ఎవడై
ఎట్టయినా సరే నాకు దూరదంటింది, నాకు దూరదొచ్చింది, నాకు లడ్డు పడింది, నా గడ్డొచ్చింది. ఎవడైనా ఎదవ సోది చెప్పి నేను చేసే పని మధ్యలో ఆపితే ఊడ్యం మా కొంపలో పిలిచి ఆకులో వేసి పెడతా నీ తలభోజన. నేను నరకడం మొదలు పెడితే నీ లవర్ ఏ పాట ఏదో తెలుసుకోవడానికి వారం పట్టుదరా నా కొడక. ఫ్లూటు జింక ముందు ముందు బచ్చా నీలాంటి నా కొడుకు ఎంత మంది చూసి తగలేదు ఈ ప్రపంచంలో. చెప్పులేదు ಈ ಭಾರತ ದೇಶದಲ್ಲಿರುವ ಇನ್ನಂತ ಗೂಡಾಲ ಗೋಡೆ ಪುಡಿ 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 ಮಾಡಿ ಬಂದಿರುವ ಆಂಧ್ರ ಟೈಗರ್ ಕಣಲೇ ಸಂಜಯ್. ಪ್ರಪಂಚಕ್ಕೆ ಬೆಳಕು ಕೊಡುವ ಆ ಸೂರ್ಯನೇ ನನ್ನ ಹರ್ಬಟ್ಟಕ್ಕೆ ಎದುರೇ ಗಡಗಡಾನಂದ ನಡೆಗೆ ಮೂಲೆಯಲ್ಲಿ ಕುಳಿತಿರುವಾಗ ಕೇವಲ ನೀನೊಬ್ಬ ನರು ಮನುಷ್ಯ, ಇನ್ನು ಯಾವ ಲೆಕ್ಕಲೇ ನನಗೆ ಕುನ್ನೆ. ಚರಣ್ ರಾಜ್ ನನ್ನ ಮುಂದೆ ಜಂಬ ಗುಚ್ಚುಗಳು ಮುಂದಾದರೆ ಚಿಟಿಗೆ ಹೊಡೆಯರಷ್ಟೇ ನೆತ್ತಿ ಮೇಲೆ ಗುದ್ದಿ ಕಕ್ಷಿ ಬಿಳೆಯ ಅಹಂಕಾರ ರಕ್ತವನ್ನ ಸಂಜೆ ಹತ್ರ ಕುಸ್ತಿ ಆಡಲು ರೆಡಿಯಾಗ ಬರಮಾಡಿ. ಸಂಜಯ್, ರಾಗಿ ಗಂಜು ಕುರಿ ಹಾಲು ಕುಡಿದು ಬೆಳೆದು ಬಂದಿರುವ ನಿನಗೆ ಇಷ್ಟು ಪೊಗರು ಪೌರುಷ ಇದ್ದರೆ ಈ ದಟ್ಟವಾದ ಕಾಡನ್ನು ಪಟ್ಟ ಬಯಲು ಮಾಡಿ ಆ ಸಿಂಹಗಳ ಬಿಸಿ ರಕ್ತವನ್ನೇ ಕಟ್ಟಕಟ್ಟಾಗಿದ್ದ ಕುಡಿದ ಈ ವೀರಾದಿ ವೀರನಿಗೆ ಇನ್ನೆಷ್ಟು ಪಗರಿರಬೇಕಲೇ ಗೋಸಿರುತ್ತೆ. ಸಾಮ್ರಾಜ್ಯ ಇದೆ ಹುಟ್ಟುಕೊಂಡೆ ಕಾಡಿ ಬಂದವನ ಕೊಡಗ ಕುರುಬ ಸಾಕಿದ ಹುಲಿ ಇದ ಗುದ್ದಿದ ಏಟಿಗೆ ಗುದ್ದಿದರೆ ಕೂಗಲ್ಲು ಮುಡಿದ್ರು ನಿನಗೆ ಟ್ರೀಟ್ಮೆಂಟ್ ಸಿಗಲಾರ್ದಲೇ ಮಗನ. ಚರಣ್ ರಾಜ್ ಯಾಕೆ ಗ್ಯಾಂಗು ಕೈಯಲ್ಲಿ ಹಂಗಿರೋ ಸಾಲಲ್ವೋ ಎದೆಲ್ ಮೂಲೆ ಎದೆಲ್ ಕಲಿಜಿರ್ಬೇಕು. ಅಂಚ ಹುಚ್ಚು ನಾನು ಆಟಾಡ್ಸ್ಕೊಡ್ತೀನಿ ನಾನು ಅವನು ಪಕ್ಕದಲ್ಲಿ ಕೂತ ಮಿಯಾವನು ಬೆಕ್ಕು ನೀನು ಬಿಟ್ಟ ನಂದು ಬಾಗ್ಲ ಕೊಟ್ಟೆ ನಾಯಿ ನೀನು 24 ನಾನು ಮನೆಗಿರ ಸಿಂಹನ ತಟ್ಟಿ ಎಬ್ಬಿಸಿಲ್ಲ, ಮುಟ್ಟಿ ಎಬ್ಬಿಸಿಲ್ಲ, ಪಡೆದ ಎತ್ತರಿಸಿಗಲೇ ಮಗನ. ನಿನ್ನ ಎದೆಯನ್ನು ಬಗೆದುಕೊಂಡು ಹೋಗುತ್ತೇನೆ. ಸುಮ್ಮನೆ ಈ ಹುಡುಗಿಯನ್ನು ನನ್ನ ಕೈಗೆ ಕೊಟ್ಟು ನೀನ ದಾರಿ ಹಿಡಿದು ಹೋದರೆ ಸರಿ, ಇಲ್ಲವಾದರೆ ಈ ನರಹಂತನ ಹತ್ತಿರ ವಿಠಲ ಮಾಡಲು ಬಂದರೆ ನಿನ್ನ ಎದೆ ಗುಂಡಿಕೆಯನ್ನು ಗೆದ್ದೆ ನಾಯಿ ನರುಗಳಿಗೆ ಚೆಲ್ಲಿಸಿ ಬಿಡ್ತೀನಿ ಮಗನೇ. ನಿನ್ನ ಕೈಯಿಂದ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಈ ಕನ್ನಡದ ಗರ್ಜೆಯನ್ನು ಮಾತ್ರ ಮುಚ್ಚಿಬಿಡೋಣ. ಏನಿದು ಬಾಸ್? ಒಂದು ಇಲಿ ಹತ್ರ ಇಲ್ಲಿ ಕುಸ್ತಿಯಾಟವೇನು ಬಾಸ್? ನೀನು ನಾನು ಇಲ್ಲೇ ಸಾಯಿಸಿ ಬಿಡ್ತೀನಿ. ಬೇಡ ಗುಂಡ ಬೇಡ, ಈಗಲೇ ಇವನನ್ನು ಸಾಯಿಸುವುದು ಬೇಡ. ಸಮಯ ನೋಡಿ ಹೊಡೆಯುವೆ ಇವನಿಗೆ ಸಾವಿನ ಬಾಣ. ಸಂಜಾ, ಈ ಪಡಕುಲ್ಲಿ ಪ್ರವೇಶಿದ ನಿನ್ನ ಮಾನ ಪ್ರಾಣ ಉಳಿಯತೆಂದು ದೋಷ ಪಡಬೇಡ.
ಅವಳೆತ್ತಿಗೆ ಹಾಕುವ ಛತ್ರಪತಿ ಚರಣರಾಜನೇ ಅಲ್ಲ. రే సంజయ్, ఈ రోజు కాకపోతే రేపు దీని శీలం కుక్క చింపేసిన ఇసురాకులు చెయ్యకపోతే మా అప్పటి దీనికోసైనా దీన్ని పెట్టుకున్నావు కదరా, దానిపైన వస్తా అక్కడదక్కడే నరుక్కుంటూ పోతా. దీనికోసం యుద్ధం చేయడానికైనా రెడీ, ప్రాణం ఇవ్వడానికైనా రెడీ రా. చూస్తారా ఇప్పటి నుంచే దీని బట్టలు లేకుండా రేపు చారి పారేస్తా దీనమ్మ. ఈ దేశానికి ఒక్కడే ఉండాలి, సంజయ్ కుమార్. ನೀನು ಮುಟ್ಟಾಡುವಲ್ಲೂ ನಾನು ಎಂದಿಗೂ ಮರೆಯುವುದಿಲ್ಲ. ಕನ್ಯಾ, ಆಪತ್ತಿನವರು ಕಾಪಾಡಲು ನನ್ನ ಧರ್ಮ. ಹೌದು, ನೀವೇಕೆ ಒಂಟಿಯಾಗಿ ಇತ್ತ ಕಡೆ ಬಂದಿರುವೆ? ಇನ್ನೆಂದಿಗೂ ನಾನು ಹೋಗಲಾರೆ. ಹೌದು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ಕನ್ಯಾ, ನಾನೊಬ್ಬ ಅನಾಥ. SK ಯೂನಿವರ್ಸಿಟಿಯಲ್ಲಿ MA ಮುಗಿಸಿ ಸರ್ಕಾರ ನೌಕರರಾಗಿ ಬರೆದಾಡ್ತಾ ಒಬ್ಬ ನಿರುದ್ಯೋಗಿ. ಮತ್ತೆ ನಿಮ್ಮ ಪರಿಚಯ? ನಾನು ಈ ಊರ ಆಗರ್ಭ ಶ್ರೀಮಂತ ಸರ್ಕರಾಜನ ಏಕೈಕ ತಂಗಿ ಸಂಜಯ್. ನಿನಗೆ ಒಂದಲ್ಲ ಒಂದು ದಿನ ಸರ್ಕಾರಿ ನೌಕರಿ ಸಿಕ್ಕಿಸಿದ. ಕನ್ಯಾ, ಒತ್ತು ಹುಟ್ಟಿದ ಪ್ರಪಂಚದಲ್ಲಿ ಲಂಚ ಇಲ್ಲದ ಸರಕಾರ ಕೆಲಸ ಸಿಗೋದು ನಮ್ಮಂತರಿಗೆ ಕನಸಿನ ಮಾತು. ನಮ್ಮಂತ ಬಡವರಿಗೆ ಕೂಲಿ ಕೆಲಸವೇ ಗತಿ. ಸಂಜಯ್, నువ్వు చూడు చూడకపో నే చూస్తూనే ఉంటా. ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳು ಬರಬಾರದು. ನೋಡಿ, ಎಲ್ಲದಕ್ಕೂ ಆ ದೇವರಿದ್ದಾನೆ. ನಿಮಗೆ ಯಾರು ಇಲ್ಲ ಅಂತ ಭಾವಿಸಬೇಡಿ. ನಿಮ್ಮ ಫ್ರೆಂಡ್ ಸಂಜಯ್ ಇದ್ದಾನೆ ಅಂತ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್ ಕನ್ಯಾ. ಕನ್ಯಾ, ಇವರ ಮನಸ್ಸು ಎಂತಹ ಐ ಲವ್ ಯು ಸಂಜಯ್. I love you, Sandhya. I love you. స్వాగతం స్వాగతం
ಏನಾದ್ರೆ ಅಗಲ ಕಾಣಿಸ್ತಿಲ್ವೇ? ಹಾಗೇನಿಲ್ಲ. ಸರಿ ಮತ್ತೆ ನಾನು ಹೋಗಿ ಬರಲಿ. ನನಗೂ ಅಡ್ಡ ಕಡೆ ಕೆಲಸ ಇದೆ, ನಾನು ನಿಮ್ಮ ಜೊತೆ ಬರಲಿ. ಸಂಧ್ಯಾ, ನೀನು ನನ್ನ ಜೊತೆ ಬರೋದು ನಿಮ್ಮ ಅಣ್ಣ ನೋಡಿದ್ರಿ. ನೋಡಿ, ಯಾರಾದರೂ ಕೇಳಿದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೇನೆ, ಓಕೆನಾ? ಸರಿ ಆಯ್ತು, ಬಂದಷ್ಟು ಹೋಗೋಣ. ಇಟ್ಕೊಂಡು ಮಾಡ್ಬೇಕಂತ ನೋಡ್ರಿ. ಶಿವಲಿಂಗ, ಇವತ್ತು ಸೋಮವಾರ ಒಂದು ಗಿರಾಕ್ ಒಳ್ಳೆಯ ಮಾಡ್ಕೊಂಡ್ಬಂದಪ್ಪ ಶಿವ. ಬಟ್ಟೆ ಬೇಕೇನ್ರಿ? ಬಟ್ಟೆ, ಹೊಸ ಹೊಸ ಬಟ್ಟೆ. ನಿಮ್ಗೆ ಯಾವ್ಯಾವ ಐಟಮ್ ಬೇಕು ಕೇಳಿ ನಾನು ಬಂದು ನಿಮಗೆ ಕೊಡ್ತೀನಿ. ಒಂದ್ಸತಿ ಮುಂದೆ ಇಟ್ಟರೆ ಕಾಲು ಹಿಂದೆ ಜನ ಮಾತೇ ಇಲ್ಲ. ಹಬ್ಬ ಎಷ್ಟು ಸೀರೆ ಆಯ್ತು ನೋಡಲೆ. ಅಲ್ಲಿ ಗೊಂಬೆ, ಅಮೆರಿಕಾ, ದುಬೈ ಎಲ್ಲ ತಿರುಗಿ ಬಂದು ಇಂಥ ಹುಡುಗಿನ ಎಲ್ಲ ನೋಡ್ಬಿಡಲೆ. ಸುಂದರಿ ಚೆಲುವೆ, ವಾ क्या फिगर है ये ಹುಡುಗಿ. ನೀನ್ ಹತ್ರ ಎಂತೆಂತ ಬಟ್ಟೆ ಇದ್ವಲ್ಲೇ ಫಿಗರು, ನನ್ನ ಹತ್ರ ಲೇಡೀಸ್ ಐಟಮ್, ಸ್ವಲ್ಪ ತೋರಿಸ್ತೀಯಾ? ನನ್ನ ಹತ್ರ ಲೇಡೀಸ್ ಐಟಮ್, ಜೆಂಟ್ಸ್ ಐಟಮ್ ಎಲ್ಲ ಐತೆ. ನಿಮಗೆ ಯಾವ ಐಟಮ್ ಬೇಕು ನಾನು ಕೊಡ್ತೀನಿ. ಬಟ್ಟೆ ಆಮೇಲೆ ತೋರ್ಸಾಯಿತು. ಮೊದಲು ಯಾವ ಊರು, ನಿನ್ನ ಹೆಸರು ಅಂತ ಹೇಳು. ನಂದು ರಾಯದುರ್ಗ, ನಾನಿರೋದು ಕಲ್ಯಾಣದುರ್ಗದಲ್ಲಿ. ನಿಮ್ದ ಹೆಸರೇನು? ನಿನ್ನ ಹೆಸರು ಹೇಳಿ ಅನಿಸ್ರೆ? ನನ್ನ ಹೆಸರು ನಂದಿನಿ ಅಂತ. ಎಲ್ಲರೂ ಪ್ರೀತಿಯಿಂದ ನಂದು ನಂದು ಅಂತ ಕರೀತಾರೆ. ನಮ್ಮದು ಅಮೆರಿಕ. ನನ್ನ ಹೆಸರು ಪದ್ಮೇಶ್ ಅಂತ ನೋಡ್ರಿ. ಏನೋ ನಿಮ್ಮ ಹೆಸರು ಪರದೇಶಿನ? ಹಂಗಾದ್ರೆ ನಿಮ್ಮ ಹಿಂದೆ ಮುಂದೆ ಯಾರು ಇಲ್ಲ? ಹೌದ್ರಿ, ನನಗೆ ಹಿಂದೆ ಮುಂದೆ ಯಾರು ಇಲ್ಲ. ನಮ್ಮಪ್ಪ ಸಿಂಗಲ್ ಮಗ. ನಾನು ಹುಟ್ಟಿಕೊಂಡರೆ ಎತ್ತುಕೊಂಡು ಎಲ್ಲ ದೇಶ ಸುತ್ತಾಡಿ ಬಂದಿದ್ದೀನಂತ. ಅದಕ್ಕೆ ನನ್ನ ಹೆಸರು ಪದ್ಮೇಶ್ ಅಂತ ಇಕ್ಕಿದ್ದಾರೆ. ಏನು ಪರದೇಶಿನ? ಅಲ್ಲಿ ಎಲ್ಲ ಸುತ್ತಾಡಿ ದೇಶರಾಗಿ ಇದೇ ರಾಜ್ಯಕ್ಕೆ ಬಂದು ನೋಡಿ. ಹಂಗಾದ್ರೆ ನೀವು ಈ ವಯಸ್ಸಲ್ಲಿ ಎಲ್ಲ ದೇಶ ಸುತ್ತಾಡಿದ್ದೀರಾ ಅಂತ ಆಯ್ತು. ನೋಡ್ರಿ, ನಮ್ಮದ್ದು ನೋಡ್ರಿ ಏರ್ಸಲ್ ಕೆಲ್ಸ ಹಿಂಗ ನಮ್ದು ಓಪನ್ ಮಾಡ್ಕೊಂಡ್ರಿ. ಏನ್ರಿ ಅದು ಏರ್ಸೋದು ಇಳ್ಸೋದು? ನಾವು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ಅದೇ ನಮ್ಮ ಆರೋಗ್ಯ ಡಾಕ್ಟ್ರು ಏರ್ಸಿ ಮಾಡೋದು ಆಕಲ ಒಂದು ಸಾಂಗ್ ಸಿಂಗಲ್ ಅಂತ.
ನೀವು ಮುಂದೆ ಕಡೆ ಕಣರೆ ಏನೇ ಹುಡುಗಿ ಎಲ್ಲೇ ಚುಟಿ ಚುಟಿ
ಮಾಡಿದ ಸಂಘ ಬಾರೋ ಜನರಾಜ ರಣವಿಕ್ರಮ ತಡೆ ಅಕ್ರಮ ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕಂಡ ಸರ್ಪರಾಜ, ನೀನು ರಚಿಸಿದ ನಿನ್ನ ಅಂತಿಮ ಚರಿತ್ರೆಯ ಪುಟಗಳನ್ನು ಚಿತ್ರ ಮಾಡಲು ಯಮಲೋಕದಿಂದ ಧರೆಗಿಳಿದು ಬಂದಿದ್ದಾನೆ ಈ ಚತುರ ಚಕ್ರವರ್ತಿ ಚರಣರಾಜ. ಕೋಟಿ ಹಣಕ್ಕೆ ಬೆಲೆ ಬಾಳುವ ಅಪಾರ ಸಂಪತ್ತುಗಳನ್ನು ಡಿಲ್ಲಿಗೆ ಪಾರ್ಸಲ್ ಮಾಡಬೇಕಾದರೆ ನನ್ನ ಕಂಚಾಯಿ ಲಾರಿಯನ್ನು ಹಿಡಿದು ನನ್ನ ಡ್ರೈವರ್ ಅನ್ನು ಕೊಂದು ಕೊಲೆ ಮಾಡಿದ್ದಾನೆ ಆ ಸರ್ಪರಾಜ. ಈ ವಿಷಯ ನನ್ನ ಕಿವಿಗೆ ಬಿದ್ದಾಗಲೇ ನನಗೆ ನೆಮ್ಮದಿಲ್ಲಲೇ ಮಗನೇ. ಅದೆಲ್ಲಿ ಅಡಿಗೆ ಕುಳಿತಿರುವ ಬಾರಲೇ ಹೆಂಗಿಸಿಗೆ ಬಳಿಯನಂತ ತೊಟ್ಟ ಅದೆಲ್ಲಿ ಕುಳಿತಿರುವ ಬಾರಲೇ ನಿನ್ನ ಪಾಲಿಗೆ ಯಮರಾಜಾಗಿ ಬಂದಿದ್ದೀನಿ ಬಾರಲೇ ರಣಗೇಡಿ. ఎక్కడి ఎత్తిన తలకి రాత పెడతా వద్దని గుర్తు పెట్టేస్తా నెత్తుకి స్నానం నీకు చేస్తా